ಯಾರ ಮನ್ಯಾಗ ಹೋಗಿ ಶುಗರ್ ಯಾಕೆ ನಿಮಗ್ ಶುಗರ್ ಬರಾಕೈತ್ರು? ಭೂಮಿಯಲ್ಲಿ ದುಡೋದನ್ನ ಕಡಿಮೆ ಆಯ್ತಲ್ಲ. ನಾನು ಒಂದಿಷ್ಟು ಹುಳುವಾನ ಹಚ್ಚುವಾತ ನಾಣಿ ಅವ್ ಬೆಂಗಳೂರ್ದು ಏನತ್ತಾವ, ಅಯ್ಯೋ ಅವಾಗೆಲ್ಲ BP ಜರ್ ಶುಗರ್ ಬತ್ತಂದ್ರ BP ಫ್ರೀ. ಇನ್ನು ಸಾಮರ್ಥ್ಯ ಎಂತ ಬತ್ತಂದ್ರೆ ಕ್ವಿಂಟಲ್ ಕಲ್ಲನ್ನ ಒಂದು ಕೈಯಾಗ ಎತ್ತುವಂತ ಸಾಮರ್ಥ್ಯ ಇತ್ತು, ಕ್ವಿಂಟಲ್ ಚೀಲ ಎತ್ತುವಂತ ಸಾಮರ್ಥ್ಯ ಇತ್ತು. ಅಮೆರಿಕ ದೇಶದ ವಸ್ತುಗಳನ್ನ ನೀವು ಬಳಸಿದ್ರಿ ಅಂದ್ರ, ಅಮೆರಿಕ ದೇಶದ ವಸ್ತುಗಳಲ್ಲಿ ಪ್ರೇಮ ಇಟ್ಟುಕೊಂಡಿದ್ರ ಸಮಸ್ತ ಭಾರತೀಯರು ಏನಾಕಿರಿ? ಹೆಸರು ಗಟ್ಟಕ್ಕಿರಿ. ನಾವು ಇವತ್ತು ವಿಚಾರ ಮಾಡಬೇಕು, ಭಾರತೀಯ ಸಂಸ್ಕೃತಿ ಚಲೋನೋ ಏನು ಅಮೆರಿಕ ದೇಶದ ಸಂಸ್ಕೃತಿ ಚಲೋ? ಭಾರತೀಯ ರೈತರನ್ನ ಹೆಂಗ ತಯಾರಾಗಬೇಕಂದ್ರ ಇವತ್ತು ಆಚರಣೆ ವಿಚಾರ ಮಾಡಿ 160 ರಾಷ್ಟ್ರಗಳಿಗೆ ಅಕ್ಕಿ ಕಳಿಸುವಂತ ದೇಶ ಯಾವ್ದಾದ್ರದು? ನನ್ನ ಭಾರತದ ರೈತರು. 160 ರಾಷ್ಟ್ರಗಳ ಭಾರತದ ಅಕ್ಕಿ ಹೋಗೋ ತಕ ಕಾಯ್ಕೋತ ಕುಂಟಿರ್ತಾರ. ಅಕ್ಕಿ ಬೆಳೆದ್ರು ನಾವೆಲ್ಲ ಜ್ವಾಳ ಬೆಳಿ ಅಂತ ನಾಡಿನವರು. ಜ್ವಾಳ ಎಲ್ಲಿ ಹೋತು? ಜ್ವಾಳ ಯಾರ್ಯಾರು ತಿಂತೀರಿ ಕೈ ಎತ್ರಿಪ ಅಂದ್ರೆ ಒಬ್ರು ಎತ್ತವಾರ. ಯಾಕ? ನನಗ್ ಶುಗರ್, ನಿನಗ್ ಶುಗರ್. ನಾ ಸರ್ಕಾರದವ್ರಿಗೊಂದು ಮನವಿ ಮಾಡೋದಾನೆ, ಹೆಂಗ ಆಧಾರ್ ಕಾರ್ಡ್ ಮಾಡಿದ್ರು ಒಂದೊಂದು ಬೋರ್ಡ್ ಹಾಕೋದು, ನನಗೂ ಶುಗರ್ ಬಂದಿದೆ. ಯಾರ ಮನ್ಯಾಗ ಹೋಗಿ ಶುಗರ್ ಯಾಕೆ ನಿಮಗ್ ಶುಗರ್ ಬರಾಕೈತ್ರು? ಭೂಮಿಯಲ್ಲಿ ದುಡೋದನ್ನ ಕಡಿಮೆ ಆಯ್ತಲ್ಲ. ಎತ್ತಿನ ಜೋಡಿ ರೈತ ಅವಕ್ಕ, ನಮಗೂ ರೈತರೆಲ್ಲ, ರೈತರಿಗೂ ಶುಗರ್ ಅದ. ನಾವು ರೈತರ ತಿಳ್ತೀವಿ, ರೈತರಿಗೆ ಹೆಂಗ್ ಶುಗರ್? ಶುಗರ್ ಅನ್ನೋ ರೋಗ ಶ್ರೀಮಂತರಿಗೆ ಬರುವಂತ ರೋಗ. ಶ್ರೀಮಂತ ಅಂದ್ರೆ ರೊಕ್ಕದಿಂದ ಅಲ್ಲ, ದುಡಿಲಾರ್ದ ಕುಳಿತಿದಾರಲ್ಲ ಅವ್ರಿಗೆ ಶುಗರ್ ಬರ್ತದ. ಮಣ್ಣಿನ ಹೆಂಟೆಯಲ್ಲಿ ಎತ್ತಿನ ಜೊತೆ ದುಡಿತಿದ್ದ ಅವಾಗೆಲ್ಲಿ ಶುಗರ್, ಅವಾಗೆಲ್ಲಿ BP ಜರ್ ಶುಗರ್ ಬತ್ತಂದ್ರ BP ಫ್ರೀ. ಮಣ್ಣೊಂದನ ಬೆಂಗಳೂರಿಗೆ ಲಗ್ನಕ್ಕೆ ಹೋಗಿದ್ವಿ ನಾವು. ರೈತರು ಊಟ ಎಂತಾದ ಅದ್ಭುತ ರೀ. ಸಜ್ಜಿ ರೊಟ್ಟಿ, ಪುಂಡಿ ಪಲ್ಲೆ, ಏನು ಎಣಿಗಾಯಿ ಬದ್ನಿಕಾಯಿ ಬರುತ್ತ, ಏನು ಒಂದು ಚಟ್ನು 2 ಚಟ್ನು, ಅದ್ರ ಜೊತೆ ಒಂದಿಷ್ಟು ತಾಯಂದಿರ ಹುಳುವಾನ್ ಮಾಡಿರ್ತಾರ. ನಾನು ಒಂದಿಷ್ಟು ಹುಳುವಾನ ಹಚ್ಚುವಾತ ನಾಣಿ ಅವ್ ಬೆಂಗಳೂರ್ದು ಏನತ್ತಾವ, ಅಯ್ಯೋ ಸ್ವಾಮೀಜಿ ನೀವು ಹುಳ ಹಾಕೊಂತಿತ್ತೀರಾ ಅಂತ ಕೇಳಿದ್ರು. ಅವು ಹುಳುವಾನ್ ಅಂದ್ರ ಗೊತ್ತಿಲ್ಲ ಅವಕ್ಕ. ಹುಳುವಾನ್ ಅಂದ್ರ ಹುಳ ಹಾಕೊಂತ ತಿನ್ನು ಅಂತದ ತಿಳ್ಕೊಂಡಾವ. ಅಂದ್ರೆ ಇನ್ ಸಂಸ್ಕೃತಿ ಏನ್ ಕಲಿಸೋದು? ಏನ್ ಅನ್ನದಾಗ ಅದ್ಭುತವಾದಂತ ರುಚಿ ಇಟ್ಟಿತ್ತ, ಹುಗ್ಗಿ ಹೋಳಿಗೆ ಏನದ ಅದ್ಭುತವಾದಂತ ರುಚಿ ಇತ್ತು. ಇವತ್ತು ನಮ್ಮ ತಾಯಂದ್ರಿಗೆ ಮಕ್ಕಳಿಗೆ ಕಲಸಾಕ್ ಇಟ್ಟಿದಾರ. ಏನತ್ತ? ಒಂದು ಹೋಳಿಗೆ ತಿನ್ನುವಲ್ಲು, ಒಂದು ರೊಟ್ಟಿ ತಿನ್ನುವಲ್ಲು, ಬರೇ ಬೆಳಗ್ಗೆ ₹1 ಅದ ಕುರ್ಕುರಿ. 5 ರೂಪಾಯಿ ಕೊಡ್ತಾರೆ, ತಿನ್ಕೋತ ಹೋಗಿಬಿಡ್ತಾವ. ಮಕ್ಕಳ ಸಂಸ್ಕಾರ ಕಲಸಾಕ್ ಆಗೋದಿಲ್ಲ. ಅವರೆಲ್ಲ ಪ್ರಾಡಕ್ಟ್ಗಳನ್ನ ನಿಮಗೆ ತಯಾರು ಮಾಡಿ ಬಿಟ್ರು, ನಿಮ್ಮಲ್ಲಿರುವಂತ ರೊಕ್ಕ ಕಸ್ಕೊಂಡ್ರು. ಇವತ್ತು ನಮ್ಮ ಜೋಳ ತಿನ್ನಕ್ ಆಗ್ಲಿಲ್ಲ. ಜೋಳದಾಗ ಹಲವಾರು ಪ್ರಾಡಕ್ಟ್ ಮಾಡ್ತಿದ್ವು, ಅವು ಮಾಡಕ್ ನಮಗಾಗಲಿಲ್ಲ. ಇವತ್ತು ನಮ್ಮ ಜೋಳ ನಮ್ಮ ರಾಜ್ಯ ಉತ್ತರ ಕರ್ನಾಟಕ ಬಿಟ್ಟು ಎಲ್ಲಿಯೂ ಹೋಗಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ನಾವು ಅದ್ರ ಮ್ಯಾಲಿಂದ ಕಡೆ ನಮ್ಮ ರೈತರು ಹಿಂದಕ್ಕೆ ಒಂದು ವಯಸ್ಸದವ್ರು ಬಹಳ ಜನ ಅದರಿ. ಒಂದು 30-40 ವರ್ಷ ಹಿಂದೆ ಹೋದ್ವಿ ಅಂದ್ರೆ ನಮ್ಮ ಊರಾಗ ಒಮ್ಮೆ ಅಕ್ಕಿ ಅನ್ನ ಮಾಡ್ತಿದ್ದಿದ್ದಿಲ್ಲ. ಅನ್ನ ಮಾಡ್ಯಾರಂದ್ರ ಅವತ್ತು ಊರಾಗ ಊಟ ಕರಿಲಿ ಸಕ್ಕರೆ ಬಿಡ್ಲಿ ಓಡಿ ಹೋಗಿದ್ದೀವಿ. ಅನ್ನ ಮಾಡ್ಯಾರಂದ್ರ ಅವತ್ತು ಅಮಾಸೆ ಐತೆ ತಿಳ್ಕೊತಿದ್ದೀವಿ. ಅನ್ನನು ಶಬ್ದ ಗೊತ್ತಿಲ್ಲ. ಜ್ವಾಳದ ನುಚ್ಚಿತ್ತು, ಆ ಪ್ರಾಡಕ್ಟ್ ಅನ್ನು ತಪ್ಪಿಸಿ ಬಿಟ್ಟಿವಿ. ಜ್ವಾಳದ ನುಚ್ಚ ಅಂದ್ರೆ ಆಗಿ ಬರಂಗಿಲ್ಲ, ಜ್ವಾಳದ ರೊಟ್ಟಿ ಅಂದ್ರೆ ಆಗಿ ಬರಂಗಿಲ್ಲ. ನಾ ಕೇಳಿ ಹುಡುಗರನ್ನ, ಮತ್ತೆ ಏನು ರೊಟ್ಟಿ ಒಂದ್ರೆ, ಅಯ್ಯೋ ಸ್ವಾಮೀಜಿ ಅದು ನಮ್ಮ ಹಲ್ಲಿಗೆ ನೋವಾಗುತ್ತೆ. ಇನ್ನು ಸಾಮರ್ಥ್ಯ ಎಂತ ಬತ್ತಂದ್ರೆ
ಕ್ವಿಂಟಲ್ ಕಲ್ಲನ್ನ ಒಂದು ಕೈಯಾಗ ಎತ್ತುವಂತ ಸಾಮರ್ಥ್ಯ ಇತ್ತು, ಕ್ವಿಂಟಲ್ ಚೀಲ ಎತ್ತುವಂತ ಸಾಮರ್ಥ್ಯ ಇತ್ತು, ಹಗ್ಗ ಜಗ್ಗಾಡುವಂತ ಸಾಮರ್ಥ್ಯ ಇತ್ತು, ಗಾಡಿ ಒಳಗಿರ್ತಾವಲ್ಲ ಏನು ಹಾರಿ ಎತ್ತುವಂತ ಸಾಮರ್ಥ್ಯ ಇತ್ತು. ಇವತ್ತು ನಮ್ಮಲ್ಲಿರುವಂತ ಆ ಸಾಮರ್ಥ್ಯಗಳು ಹೋದ್ಬಿಟ್ಟು ಈಗ ಎಲ್ಲಾ ಪಾವ್ ಕಿಲೋಕ್ ಬಂದಿದ್ದೇವೆ. ಇಂಥ ಸಾಮರ್ಥ್ಯ ಇದ್ದಂಥದ್ದು ಭಾರತ ದೇಶ ಇವತ್ತು ನಮ್ಮ ಜೀವನ ತಪ್ಪಿ ಹೋಗಿದೆ. ಸಂಸ್ಕಾರ ಹೋಯ್ತು, ರೈತರೊಳಗೆ ಬೆಳೆಯೋದು ಹೋಯ್ತು. ಇನ್ನು ನಾವು ಹಸುಗಳ ಬಗ್ಗೆ ನಿಮಗೇನು ಹೇಳೋಣ? ಆಕಳ ಬಗ್ಗೆ ಹಲವಾರು ಅದ್ರ ಮಹತ್ವವನ್ನು ಹೇಳಿದ್ರೆ ನಿಮ್ಗ, ಆದ್ರೆ ಇವತ್ತು ನಾವು ಯಾರೂ ಆಕಳ ಕಾಯ್ತಾ ಇಲ್ಲ. ನಿಮ್ಗೆ ಗೊತ್ತಿಲ್ಲ, ಉತ್ತರ ಪ್ರದೇಶದಲ್ಲಿ 2000ಕ್ಕಿಂತ ಹೆಚ್ಚು ಕಷಾಯಖಾನೆಗಳಿದ್ದುವತ್ತ. ಅದನ್ನ ಬಂದ ಮನೆಗೆ ಆಕಳ ಸಾಕಂಗ ಮಾಡಿದಂತ ಆ ರಾಜ್ಯದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಆಕಳ ಸಾಕಿರ ನಿಮ್ಮ ಮನೆಗೆ ಇಂತಿಷ್ಟು ರೂಪಾಯಿ ಕೊಡುವಂತ ಯೋಜನೆ ಮಾಡ್ರಲ್ಲ, ಅದು ದೇಶದ ಹೆಮ್ಮೆಯ ಸಂಗತಿ. ಗೋವುಗಳನ್ನ ರಕ್ಷಣೆ ಮಾಡುವಂತ ಅಭಿಮಾನ. ನಿಮಗೊಂದು ಮಾಹಿತಿ ಹೇಳ್ತೀನಿ ನೋಡ್ರಿ.